ಹಾಯ್ ಎಲ್ರಿಗೂ ನಮಸ್ಕಾರ. 2024 ಮುಗಿದು 25ಕ್ಕೆ ಕಾಲಿಟ್ಟಿದ್ದೀವಿ. 2025ರಲ್ಲಿ ಇನ್ನೂ ಯಾವ ಫಿಲ್ಮ್ ಕೂಡ ರಿಲೀಸ್ ಆಗಿಲ್ಲ. 2024ರಲ್ಲಿ ಎಷ್ಟು ಫಿಲ್ಮ್ ರಿಲೀಸ್ ಆದವು, ಅದರಲ್ಲಿ ಎಷ್ಟು ಜನರನ್ನು ತಲುಪಿದ್ವು, ಯಾವ ಫಿಲ್ಮ್ ಜಾಸ್ತಿ ಕಲೆಕ್ಷನ್ ಮಾಡ್ತು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಸಲ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತಿ. 2024ರ ಜನವರಿಯಲ್ಲಿ ಬ್ಯಾಚುಲರ್ ಪಾರ್ಟಿ ಹಾಗೂ ಉಪಾಧ್ಯಕ್ಷ ಸೇರಿ 15 ಫಿಲ್ಮ್ಗಳು, ಫೆಬ್ರವರಿಯಲ್ಲಿ ಒಂದು ಸರಳ ಪ್ರೇಮಕತೆ ಹಾಗೂ ಶಾಕಾಹಾರಿ ಸೇರಿದಂತೆ 27 ಸಿನಿಮಾಗಳು, ಮಾರ್ಚ್ನಲ್ಲಿ ಬ್ಲಿಂಕ್ ಹಾಗೂ ರಂಗನಾಯಕ ಹಾಗೂ ಯುವ ಸೇರಿದಂತೆ 25 ಫಿಲ್ಮ್ಗಳು, ಏಪ್ರಿಲ್ನಲ್ಲಿ ಅವತಾರ ಪುರುಷ 2 ಹಾಗೂ ಅಪ್ಪ ಐ ಲವ್ ಯು ಸೇರಿದಂತೆ 17 ಫಿಲ್ಮ್ಗಳು, ಮೇನಲ್ಲಿ ಕಾಂಗರೂ ಹಾಗೂ ಕಿರಾತಕ 2 ಸೇರಿದಂತೆ 15 ಫಿಲ್ಮ್ಗಳು, ಜೂನ್ನಲ್ಲಿ 15 ಫಿಲ್ಮ್ಗಳು, ಜುಲೈನಲ್ಲಿ 15 ಫಿಲ್ಮ್ಗಳು, ಆಗಸ್ಟ್ನಲ್ಲಿ ಭೀಮಾ, ಕೃಷ್ಣಂ ಪ್ರಣಯಸಖಿ ಸೇರಿದಂತೆ 17 ಫಿಲ್ಮ್ಗಳು, ಸೆಪ್ಟೆಂಬರ್ನಲ್ಲಿ ಇಬ್ಬನಿ ತಬ್ಬಿದ ಎಳೆಯಲಿ ಹಾಗೂ ಕಾಲಪತ್ತರ್ ಸೇರಿದಂತೆ 18 ಸಿನಿಮಾಗಳು, ಅಕ್ಟೋಬರ್ನಲ್ಲಿ ಮಾರ್ಟಿನ್ ಹಾಗೂ ಬಗೀರ ಸೇರಿದಂತೆ 16 ಫಿಲ್ಮ್ಗಳು, ನವೆಂಬರ್ನಲ್ಲಿ ಭೈರತಿ ರಣಗಲ್ ಹಾಗೂ ಆರಾಮ್ ಅರವಿಂದ್ ಸ್ವಾಮಿ ಸೇರಿದಂತೆ 21 ಫಿಲ್ಮ್ಗಳು, ಡಿಸೆಂಬರ್ನಲ್ಲಿ UI ಹಾಗೂ ಮ್ಯಾಕ್ಸ್ ಸೇರಿದಂತೆ 6 ಫಿಲ್ಮ್ಗಳು. ಒಟ್ಟು 2024ರಲ್ಲಿ 207 ಫಿಲ್ಮ್ಗಳು ರಿಲೀಸ್ ಆಗಿದೆ. ಇದರಲ್ಲಿ ಅದೆಷ್ಟು ಸಿನಿಮಾಗಳು ನಿಮ್ಮ ಗಮನಕ್ಕೆ ಬಂದಿದ್ದಾವೆ ನಿಮಗೆ ಗೊತ್ತು. ಸದ್ಯ ಮಾಹಿತಿಗಳ ಪ್ರಕಾರ 2024ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾಗಳ ಪಟ್ಟಿಯಲ್ಲಿ ಮ್ಯಾಕ್ಸ್ ಮೊದಲನೇ ಸ್ಥಾನದಲ್ಲಿದ್ದರೆ UI 2ನೇ ಸ್ಥಾನದಲ್ಲಿದೆ, ಬಗೀರ 3ನೇ ಸ್ಥಾನದಲ್ಲಿದೆ. ಮಾರ್ಟಿನ್ ಸಹ ಟಾಪ್ 5ನಲ್ಲೇ ಬರುತ್ತೆ, ಆದರೆ ಅದರ ಬಜೆಟ್ಗೆ ಹೋಲಿಸ್ಕೊಂಡ್ರೆ ಅದನ್ನು ಡಿಸಾಸ್ಟರ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಈ ವರ್ಷ ಕನ್ನಡ ಇಂಡಸ್ಟ್ರಿಗೆ ಹೇಳ್ಕೊಳ್ಳೋಂಥ ಸಕ್ಸಸ್ ನೀಡಿದ ವರ್ಷ ಏನಲ್ಲ. ಕೆಲವು ಸಿನಿಮಾಗಳು ಸದ್ದು ಮಾಡಿದ್ವಾದರೂ ಫೇಲ್ಯೂರ್ಗಳೇ ಜಾಸ್ತಿ. ಹಳೇದನ್ನು ಮರೆತು ಮುಂದೆ ಹೋಗೋದಾದರೆ 2025ಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ಗಳು ಇರೋ ಸಿನಿಮಾಗಳು ಬಿಡುಗಡೆ ಆಗೋದಕ್ಕೆ ರೆಡಿಯಾಗಿದ್ದಾವೆ. ಜನವರಿ 10ಕ್ಕೆ ಶರಣ್ ಅವರ ಚೂ ಮಂತರ್ ಬಿಡುಗಡೆಗೆ ರೆಡಿಯಾಗಿದೆ. ಅದ್ಭುತ ಟ್ರೈಲರ್ ಮೂಲಕ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ಸಿನಿಮಾ ಇದು. ಇಲ್ಲಿಯವರೆಗೂ ಇಂಥ ಕ್ವಾಲಿಟಿಯ ಸಿನಿಮಾ ಕನ್ನಡದಲ್ಲಿ ಬಿಡುಗಡೆ ಆಗೇ ಇಲ್ಲ ಅಂತ ಹೊಗಳಿಕೆಯನ್ನು ತಗೊಂಡಿತ್ತು. ಸಿನಿಮಾ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ 10ನೇ ತಾರೀಕುವರೆಗೂ ಕಾಯಬೇಕು. ಅದರ ನಂತರ ಏಪ್ರಿಲ್ 10ಕ್ಕೆ ಯಶ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಟಾಕ್ಸಿಕ್ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಕಾದು ನೋಡಬೇಕು. ಅಕ್ಟೋಬರ್ 2ಕ್ಕೆ ಕಾಂತಾರದ ಪ್ರೀಕ್ವೆಲ್ ಬಿಡುಗಡೆ ಮಾಡ್ತೀವಿ ಅಂತ ಚಿತ್ರತಂಡ ಅಫಿಷಿಯಲ್ ಆಗಿ ಹೇಳ್ಕೊಂಡಿದೆ. ಟಾಕ್ಸಿಕ್ಗಿಂತ ಜಾಸ್ತಿ ಜನ ಕಾಂತಾರಾಗೆ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಡಿಸೆಂಬರ್ 26ಕ್ಕೆ ಪ್ರಜ್ವಲ್ ದೇವರಾಜ್ ಅವರ ಮಾಫಿಯಾ ಕೂಡ ಬಿಡುಗಡೆ ಆಗುತ್ತೆ. ಅದರ ಜೊತೆಗೆ ಈ ವರ್ಷ ಅವರ ಕರಾವಳಿ ಸಿನಿಮಾ ಕೂಡ ಬರ್ಬೋದು. ಇದರ ಜೊತೆಗೆ ಗಣೇಶ್ ಅವರ ಪಿನಾಕ, ರುದ್ರ ಗರುಡ ಪುರಾಣ, ಸಿದ್ಲಿಂಗು 2 ಸಿನಿಮಾಗಳು ತಮ್ಮ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಇನ್ನೂ ಹಲವಾರು ಪರಭಾಷಾ ಸಿನಿಮಾಗಳು ಡಬ್ಬಿಂಗ್ ಆಗಿ ಕನ್ನಡಕ್ಕೆ ಬರ್ತಾ ಇದ್ದಾವೆ. ಸದ್ಯಕ್ಕೆ ನಮಗೆ ಕನ್ನಡ ಸಿನಿಮಾಗಳು ಸಾಕು. 2025ಕ್ಕೆ ಬಿಡುಗಡೆ ಆಗ್ತಾ ಇರೋ ಎಲ್ಲ ಕನ್ನಡ ಸಿನಿಮಾಗಳಿಗೆ ಶುಭ ಕೋರೋಣ. ಮುಂದಿನ ವಿಡಿಯೋದಲ್ಲಿ ಯಶ್ ಅವರ ಟಾಕ್ಸಿಕ್ ಅಪ್ಡೇಟ್ ಏನು ಅಂತ ಹೇಳ್ತೀನಿ. ಬಾಯ್.